ಸರ್, ನಿಮ್ಮ ಎಜುಕೇಷನ್ ವಿಚಾರಕ್ಕೆ ಬರೋದಾದರೆ, ಎಜುಕೇಷನ್ಗೆ ಯಾವ ರೀತಿ ಆಯಿತು ಅಂತಂದರೆ, ಗೌರ್ಮೆಂಟ್ ಸ್ಕೂಲ್ ಅಥವಾ ಪ್ರೈವೇಟ್ ಸ್ಕೂಲ್ ಈ ಥರದ್ದೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಯಾವ್ದ್ರಲ್ಲಿ ಓದಿರ್ಬೋದು, ಸೊ ಅದಕ್ಕೆ ಬುದ್ಧಿವಂತರಾಗಿದ್ದಾರೆ, ಅದಕ್ಕೆ ಈ ಸ್ಥಾನಮಾನದಲ್ಲಿ ಇದ್ದಾರೆ ಅನ್ನೋದೊಂದು ನಾವೇ ರೆಡಿ ಮಾಡ್ಕೊಬಿಟ್ಟಿದ್ದೀವಿ ಉತ್ತರವನ್ನು. ಅವರು ಪ್ರೈವೇಟ್ ಸ್ಕೂಲಲ್ಲಿ ಹೋಗಿ ಓದಿದ್ರಂತೆ, ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ರಂತೆ, ಅದಕ್ಕೆ ಅವ್ರು ಇವತ್ತು ಈ ಸ್ಥಾನಮಾನದಲ್ಲಿ ಇದ್ದಾರೆ ಅನ್ನೋದು ಒಂದು. ಇನ್ನೊಂದು, ಮನೇಲಿ ಒಂದಷ್ಟು ಒತ್ತಡಗಳಿರುತ್ತೆ. ನೀನು ಡಾಕ್ಟ್ರೇ ಆಗಬೇಕು, ಅಥವಾ ನೀನು ಲಾಯರ್ನೇ ಆಗಬೇಕು, ಅಥವಾ ನೀನು ಸರ್ಕಾರಿ ಕೆಲಸಕ್ಕೆ ಸೇರಬೇಕು ಅಂತ. ಇದನ್ನೆಲ್ಲ ನೋಡಿದ್ರೆ ನಿಮ್ಮ ಲೈಫಲ್ಲೂ ಅದೆಲ್ಲ ಇತ್ತ, ಹೇಗೆಲ್ಲ ಆಯಿತು ಅಂತ ಸರ್? ಖಂಡಿತ ಮೇಡಮ್. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಓದಿದ್ವಿ ರೀ. ಸಂಸ್ಥೆ ಯಾವುದು ಅಂತಂದರೆ ರಾವೂರು ಗ್ರಾಮದ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಬುದ್ಧಿ ಸಂಸ್ಥೆ. ಆ ಸಂಸ್ಥೆ ಅಡಿಯಲ್ಲಿ ಬರುವಂಥ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸಚ್ಚಿದಾನಂದ ಪ್ರೌಢಶಾಲೆ, ಸಚ್ಚಿದಾನಂದ ಪದವಿ ಪೂರ್ವ ಕಾಲೇಜು, ಈ 3 ಪ್ರಕಲ್ಪಗಳು ಕೆಲಸ ಮಾಡ್ತಾಯಿವೆ. ಅದ್ರ ತಂದೆಯವರೇ ಅಲ್ಲಿ ನಮ್ಮ ಸಂಸ್ಥೆ ಕಾರ್ಯದರ್ಶಿಗಳಾಗಿರೋದ್ರಿಂದ ನಾವು ಸಹಜವಾಗಿ ಏನು ಮಾಡಿದ್ವಿ, ನಾವು ಅದೇ ಸ್ಕೂಲಲ್ಲಿ ಸೇರಿದ್ವಿ. ಅದು ಕನ್ನಡ ಮಾಧ್ಯಮ ಶಾಲೆ. ಅದು ಸೇರಿದ ನಂತರ ನಾನು ಅಷ್ಟು ಹುಷಾರಿರುವಂಥ ವಿದ್ಯಾರ್ಥಿ ಅಲ್ರಿ, ಮೀಡಿಯಂ, ಒಂದು ಮಧ್ಯಮ ಸರಾಸರಿಯಲ್ಲಿ ಇರುವಂಥ ವಿದ್ಯಾರ್ಥಿ. ಆದರೆ ಹೆಚ್ಚು ಅಂತಂದರೆ ನನಗೆ ಗಣಿತ ಅಂದರೆ ಆಗಿ ಬರೋಂಗಿಲ್ಲ ನಾನು. ಅದು ಒಂದು. ಆಮೇಲೆ ನಾನು ಮುಂದೆ PUCಯಲ್ಲಿ ಕೂಡ ನಾವು ಗಣಿತವನ್ನು ಫೇಲ್ ಮಾಡ್ಕೊಂಡ್ವಿ. ಆಮೇಲೆ ಆರ್ಟ್ಸ್ ಹೋದ್ವಿ. ಆದರೆ ಪ್ರಾರಂಭದ ಹಂತಗಳಲ್ಲಿ ನಾನು ಅಷ್ಟು ಆದರೆ ಆಟ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಮತ್ತೆಲ್ಲ ಕ್ರೀಡೆಗಳಲ್ಲಿ ನಾವು ಇಂಟ್ರೆಸ್ಟ್ ತೋರಿಸ್ತಾ ಇದ್ವಿ. ಆದರೆ ಅಧ್ಯಯನ ಅಂತ ಬಂದಾಗ ಸ್ವಲ್ಪ ಕಡಿಮೆ, ಮಧ್ಯಮ ಗತಿಯಲ್ಲಿ ಇರುವಂಥ ವಿದ್ಯಾರ್ಥಿ. ಆದರೆ ಪ್ರಾರಂಭದಲ್ಲಿ ನಾವು ನಮ್ಮ ಶಾಲೆಗೆ ಸೇರಿದ್ವಿ. ನಮ್ಮ ಶಾಲೆಗೆ ಸೇರಿ 10ನೇ ತರಗತಿವರೆಗೂ ನಮ್ಮ ಹತ್ರನೇ ನಾವು ಮುಗಿಸಿದ್ವಿ. ಆದರೆ PUC ಅಂತ ಬಂದಾಗ ನಮ್ಮ ತಂದೆಯವರ ಆಸೆ ಏನಾಗಿತ್ತು ಅಂತಂದರೆ, ನನ್ನ 2 ಗಂಡು ಮಕ್ಕಳಲ್ಲಿ, ಅಂದರೆ ನಾನು, ನನ್ನ ಅಣ್ಣ, 2 ಗಂಡು ಮಕ್ಕಳಲ್ಲಿ ಯಾರಾದರೂ ಒಬ್ಬರನ್ನ MBBS ಮಾಡಿಸ್ಬೇಕು, ವೈದ್ಯಕೀಯ ಕ್ಷೇತ್ರಕ್ಕೆ ತರಬೇಕು ಅಂತ ಅವರ ಕನಸು. ಯಾಕಂತಂದರೆ ಸ್ವತಃ ಅವರೇ ವೈದ್ಯರಾಗಿದ್ದರು. ಹಾಗಾಗಿ ನನ್ನ ಪರಂಪರೆಯನ್ನು, ನನ್ನ ಉತ್ತರಾಧಿಕಾರತ್ವನ ನನ್ನ ಮಕ್ಕಳು ವಹಿಸಿಕೊಳ್ಳಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತ ಅವ್ರ ಕನಸಾಗಿತ್ತು. ಹಾಗಾಗಿ ಆ ಕನಸಿಗೆ ತಕ್ಕಂತೆ ನಾವು ಕೂಡ 10ನೇ ತರಗತಿವರೆಗೂ ನಾವು ಬಂದ್ವಿ. ಆದರೆ PUCಯಲ್ಲಿ ಅಣ್ಣ PUCಯಲ್ಲಿ ಕೂಡ ಏನಾದ ಅಂತಂದರೆ, ಅಲ್ಲಿ ಅವ್ರದ್ದು ಸ್ವಲ್ಪ ಫಿಸಿಕ್ಸ್ ಹೋಯ್ತು, ಒಂದು ಸಬ್ಜೆಕ್ಟ್ ಹೋಯ್ತು. ಆಮೇಲೆ ಅವರು ಕೂಡ ಸೈನ್ಸ್ನಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ. ಮುಂದೆ ಅವ್ರು ಏನು ಮಾಡಿದ್ರು ಅಂತಂದರೆ, ಪಾಸ್ ಮಾಡ್ಕೊಂಡ್ರು, ಸಬ್ಜೆಕ್ಟ್ ಪಾಸ್ ಮಾಡ್ಕೊಂಡು ಮತ್ತೆ ಮುಂದೆ ಅವ್ರು ಏನು ಮಾಡಿದ್ರು, ವಕೀಲಿ ವೃತ್ತಿ ಹೋದ್ರು, ಅಡ್ವೊಕೇಟ್ ಆದರು. ಡಿಗ್ರಿ ಮುಗಿಸ್ಕೊಂಡು ಅಡ್ವೊಕೇಟ್ ಆದರು. ಹಾಗಾಗಿ ಒಬ್ಬ ಅಣ್ಣನ ಆಸೆ ಕೂಡ ಈಡೇರಲಿಲ್ಲ. ಈಗ ನನಗೂ ಡಾಕ್ಟರ್ ಮಾಡಬೇಕು ಅಂತ ಅವ್ರ ಆಸೆ ಇತ್ತು. ಆದರೆ ನಾವು ಏನು ಮಾಡಿದ್ವಿ ಅಂತಂದರೆ, PUCಯಲ್ಲಿ ನಮಗಷ್ಟು ಸೈನ್ಸ್ ಮಾಡಿಸಿದ್ರು, ಭಾಳ ಕಷ್ಟಪಟ್ಟು ಸೈನ್ಸ್ ಮಾಡಿಸಿ ಶರಣಬಸವೇಶ್ವರ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದ್ರು. ಆದರೆ ಸ್ವಲ್ಪ ನಮಗೆ ಓದಿನಲ್ಲಿ ಆಸಕ್ತಿ ಸ್ವಲ್ಪ ಕಡಿಮೆ ಇತ್ತು. ಆಮೇಲೆ ಸೈನ್ಸ್ ಅಂದರೆ ಸ್ವಲ್ಪ ನಮಗೆ ಹಾರ್ಡ್ ಆಗ್ತಾ ಇತ್ತು. ವಿಶೇಷವಾಗಿ ನಮಗೆ ಗಣಿತ ಸ್ವಲ್ಪ ಕಠಿಣ ಇರೋದ್ರಿಂದ ನಾವು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ನಮಗೆ ಕಷ್ಟ ಆಯಿತು. ಆದರೆ ಬರ್ತಾ ನಾವು ಸೈನ್ಸ್ ಫೇಲ್ ಆದ ನಂತರ ಮತ್ತೆ ಮುಂದೆ ನಾವು ಕೂಡ ಆರ್ಟ್ಸ್ ಸೆಕ್ಷನ್ಗೆ ಹೋದ್ವಿ. ಆರ್ಟ್ಸ್ ಸೆಕ್ಷನ್ಗೆ ಹೋಗಿ ನಾವು ಈಗ B.Ed ಮುಗಿಸ್ಕೊಂಡ್ವಿ, ಆಮೇಲೆ M.Ed ಮುಗಿಸ್ಕೊಂಡ್ವಿ, ಆಮೇಲೆ ಶಿಕ್ಷಕರಾದ್ವಿ. ಹೀಗೆ ಒಂದು ಕಡೆ ನಮಗೆಲ್ಲೋ ಅಳಕಿದೆ, ನಮ್ಮ ತಂದೆಯ ಆಸೆಯನ್ನು ಈಡೇರಿಸಲಿಲ್ಲ ಅನ್ನೋ ಒಂದೊಂದು ಅಳಕಿದೆ. ಆದರೆ ಈಗಲೂ ಕೂಡ ನಮ್ಮ ತಂದೆಯವರು ನಮ್ಮ ಬಗ್ಗೆ ಹೆಮ್ಮೆ ಪಡ್ತಾರೆ. ಯಾಕಂದರೆ ಎಷ್ಟೋ ಸಲ ಹೇಳ್ತೀವಿ, ಆ ಮಕ್ಕಳಿಂದ ತಂದೆ ಯಾರು ಅಂತ ಗುರುತಿಸ್ಕೊಳ್ತಾ ಇದ್ದಾರೆ. ಈಗ ತಂದೆಯಿಂದ ಮಕ್ಕಳು ಯಾರು ಅಂತ ಗುರುತಿಸ್ಕೊಳ್ತಾ, ಆದರೆ ಇಂಥವರ ತಂದೆ ಇವರು ಅಂತ ಈಗ ಗುರುತಿಸ್ಕೊಳ್ತಾ ಇದ್ದೀವಿ ಅಂತ ಹೆಮ್ಮೆ ಅಂತ ಭಾಳ ಸಲ ಹೇಳ್ಕೊಂಡಿದ್ದಾರೆ ಅವರು ಬೇರೆ ಕಡೆ. ಬಟ್ ಎಲ್ಲರೂ ಒಂದೊಂದು ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ. ಅಣ್ಣ ಜವಾಬ್ದಾರಿ ಇಲ್ಲಿದ್ದಾರೆ, ನಾನು ಜವಾಬ್ದಾರಿ, ಅಕ್ಕ ಡಾಕ್ಟರ್ ಜವಾಬ್ದಾರಿ ಇದ್ದಾಳೆ, ನಮ್ಮೆಲ್ಲರನ್ನ ಪೋಷಿಸುವಂಥ ದೊಡ್ಡಕ್ಕ ಇನ್ನೊಂದು ಜವಾಬ್ದಾರಿಯಲ್ಲಿದ್ದಾಳೆ. ಹಾಗಾಗಿ ನಮ್ಮ ತಂದೆ ತಾಯಿ ಒಂದು ಒಳ್ಳೆ ಅದ್ಭುತವಾದಂಥ ಕುಟುಂಬವನ್ನು ನಾವು ಹೊಂದಿದ್ದೀವಿ. ಓಕೆ ಸರಿ, ಗ್ರಾಮೀಣ ಭಾಗದ ಮಕ್ಕಳು ಅಂತ ಬಂದಾಗ ಒಂದು ಸಮಸ್ಯೆನ ಎದುರಿಸ್ತಾ ಇರ್ತಾರೆ. ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್, ಅವ್ರಿಗೆ ಇಂಗ್ಲೀಷು ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಈ ಕಬ್ಬಿಣದ ಕಡಲೆ ಅಂತ ಏನು ಕರಿತೀವಿ ಅದು. ಇನ್ನೊಂದು ಸೈನ್ಸ್ ಅಥವಾ ಮ್ಯಾಥ್ಸ್ ಅಂತ ಬಂದಾಗಲೂ ಕೂಡ ಅವ್ರಿಗೆ ಅದರಲ್ಲಿ ಸಮಸ್ಯೆ ಎದುರಿಸ್ತಾ ಇರ್ತಾರೆ. ಟ್ಯೂಷನಿಗೆ ಹೋಗೋದಾಗ್ಲಿ ಅಥವಾ ಮನೇಲಿ ತಂದೆ ತಾಯಿ ಎಷ್ಟೋ ಜನಕ್ಕೆ ಇದನ್ನೆಲ್ಲ ಹೇಳ್ಕೊಡೋದು ಗೊತ್ತಿರೋದಿಲ್ಲ, ಅವ್ರಿಗೂ ಕೂಡ ಅದರ ಅರಿವಿರೋದಿಲ್ಲ. ಸೊ ನಿಮಗೂ ಕೂಡ ಮ್ಯಾಥಮೆಟಿಕ್ಸ್ ಕಷ್ಟ ಆಗಿತ್ತು ಅಂತ ಹೇಳಿದ್ರಿಂದ ಈ ಕ್ವಶನ್ ಕೇಳ್ತಾ ಇದ್ದೀನಿ. ಮನೆಯಲ್ಲಿನ ಒತ್ತಡ ಎಲ್ಲೋ ಒಂದ್ ಕಡೆಯಲ್ಲಿ ಮಕ್ಕಳ ಮೇಲೆ ಇನ್ನಿಲ್ಲದ ಪ್ರಭಾವ ಬೀರುತ್ತಾ ಒಮ್ಮೊಮ್ಮೆ ಅಂತ? ನೀವು ಹೇಳಿದ ಮಾತು ಕರೆಕ್ಟು. ಗಣಿತ ನನಗೆ ಆಸಕ್ತಿಯ ವಿಷಯ ಅಲ್ಲ ಅದು. ಹಾಗಾಗಿ ಎಲ್ಲೋ ಒಂದು ಕಡೆ ಸೈನ್ಸ್ ಮಾಡಿ ಡಾಕ್ಟರ್ ಮಾಡಬೇಕು ಅನ್ನೋ ತಂದೆ ಏನು ಆಸೆ ಇತ್ತು, ಅದನ್ನು ಪೂರೈಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಸೈನ್ಸ್ ಮಾಡಿದ್ವಿ. ಆದರೆ ಸೈನ್ಸ್ನಲ್ಲಿ ನಮಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಗಣಿತ ವಿಷಯ ಕಠಿಣ ಆಗಿರೋದ್ರಿಂದ ನಾವು ಒಂದಿಷ್ಟು ಸ್ವಲ್ಪ ಆಸಕ್ತಿಯನ್ನು ಕಳ್ಕೊಂಡಿದ್ವಿ.
ಆದರೆ ಎಲ್ಲೊಂದು ಕಡೆ ತಂದೆ ಆಸೆ ಈಡೇರಿಸ್ತಾ ಇಲ್ಲ ಅನ್ನೋ ಒಂದು ಕೊರಗು ಒಂದು ಕಡೆ ಇತ್ತು. ಆಮೇಲೆ PUC ಅಂತ ಬಂದಾಗ ಒಂದಷ್ಟು ಟರ್ನಿಂಗ್ ಪಾಯಿಂಟ್ ನಮಗೆ, ಅಂದರೆ ಒಂದು ಸ್ವಲ್ಪ ಹಾದಿ ಡೈವರ್ಟ್ ಆಗ್ತದೆ ನನಗೆ. ಬೇರೆ ಬೇರೆ ಸ್ನೇಹಿತರ ಪರಿಚಯ ಆಗ್ತದೆ, ಒಂದಿಷ್ಟು ಬೇರೆ ಬೇರೆ ಹವ್ಯಾಸಗಳು ಪ್ರಾರಂಭ ಆಗ್ತವೆ, ಇದರಿಂದ ಒಂದಿಷ್ಟು ಆರ್ಥಿಕ ಸಾಲಗಳು ಆಗ್ತವೆ, ಆಮೇಲೆ ಅವ್ರ ಕಿರಿಕಿರಿ ಜಾಸ್ತಿ ಆಗ್ತದೆ. ಹೀಗಾದಾಗ ನಾವು ಒಂದ್ಸಲ ಒತ್ತಡ ಜಾಸ್ತಿ ಆಗ್ತದೆ, ಒಂದ್ಸಲ ತಾಳ್ಮೆ ಕಳ್ಕೊಳ್ತೀನಿ. ಈ ರೀತಿ ಆದಾಗ ಒಂದೊಂದ್ಸಲ ನಾವು ಸುಸೈಡ್ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನನೂ ಕೂಡ ನಾವು ಮಾಡ್ತಾ ಇದ್ದೀನಿ. ಭಾಳ ನೋವಿನ ಸಂಗತಿ ಅದು. ನನ್ನ ಇಡೀ ಜೀವಮಾನದಲ್ಲಿ ಸುಸೈಡ್ ಮಾಡ್ಕೊಳ್ಳೋದೇನು ಕ್ಷಣ ಇದೆಯಲ್ಲ, ಅದು ಅತ್ಯಂತ ಮರೆಯಲಾಗದಂಥ ಕ್ಷಣ. ಬಟ್ ಅದನ್ನು ಮೀರಿಯೂ ಕೂಡ ನಾನು ಎಷ್ಟು ಮಟ್ಟಿಗೆ ನಾನು ಸಾಧನೆ ಮಾಡ್ತೇನೆ ನನಗೆ ಗೊತ್ತಿಲ್ಲ, ಆದರೆ ಆ ಕ್ಷಣ ಮಾತ್ರ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅದು ಒಂದು ಗಳಿಗೆ, ಅದು ಒಂದು ಕೆಟ್ಟ ಗಳಿಗೆ ಅಂತ ನಾನು ಇಡೀ ನನ್ನ ಜೀವನದಲ್ಲೇ ನಾನು ಭಾವಿಸ್ತಾ ಇದ್ದೇನೆ. ಅದೊಂದು ದುಡುಕಿನ ನಿರ್ಧಾರ ಅಥವಾ ಅದೊಂದು ಕೆಟ್ಟ ನಿರ್ಧಾರ. ಇಷ್ಟು ದೊಡ್ಡ ಫ್ಯಾಮಿಲಿ, ತಂದೆ ಒಳ್ಳೆಯ ಸ್ಥಾನಮಾನ, ಮನೆಯಲ್ಲಿ ಅಕ್ಕಂದಿರ ಪ್ರೀತಿ, ಅಣ್ಣಂದಿರ ಪ್ರೀತಿ ಸಿಗ್ತಾ ಇತ್ತು, ತಾಯಿ ಕೈತುತ್ತು ಸಿಗ್ತಾ ಇತ್ತು. ಒಂದೇ ಒಂದು ಸೈನ್ಸಲ್ಲಿ ನಾನು ಒಂದು ಸಬ್ಜೆಕ್ಟ್ ಹೋಯಿತು ಅನ್ನೋ ರೀಸನ್ಗೆ ಆ ಸೂಸೈಡ್ ಅನ್ನುವಂಥದ್ದೇ ಒಂದು ಕೆಟ್ಟ ನಿರ್ಧಾರ. ಅದು ಯಾಕೆ ಆ ಕ್ಷಣಕ್ಕೆ ಅನಿಸ್ತು ಅಂತ ಸರ್? ಎಲ್ಲೋ ಒಂದು ಕಡೆ ನನಗೆ ಕೊರಗಿತ್ತು. ಸಮಾಜದಲ್ಲಿ ತಂದೆ ಸ್ಥಾನಮಾನ ದೊಡ್ಡದಿದೆ, ಮಕ್ಕಳು ಈ ರೀತಿ ಬೆಳಿಬೇಕು ಅಂತ ಜನರ ನಿರೀಕ್ಷೆ ಇರ್ತದೆ. ಆದರೆ ಜನರ ನಿರೀಕ್ಷೆಗೆ ತಕ್ಕಂತೆ ನಾವು, ಅಥವಾ ತಂದೆ ಆಸೆಗೆ ತಕ್ಕಂತೆ ನಾವು ಬೆಳಿಲಿಲ್ಲ, ಅಥವಾ ನನ್ನ ವರ್ತನೆಯಿಂದ ಮತ್ತು ನನ್ನ ಏನು ಸಹವಾಸ ದೋಷದಿಂದ ಅಥವಾ ನನ್ನ ಈ ವಿಚಿತ್ರ ವರ್ತನೆಗಳಿಂದ ನನ್ನ ಕುಟುಂಬಕ್ಕೆ ಧಕ್ಕೆ ಬಂತು, ಅವರ ಪ್ರತಿಷ್ಠೆಗೆ ಧಕ್ಕೆ ಬಂತು, ಜನ ಆಡ್ಕೊಂಗಾದ್ರು, ಏನಪ್ಪ ಇಂಥವ್ರ ಮಗ ಹಿಂಗಾದ್ರಲ್ಲ ಅಂತ ನನಗೆ ಒಳಗೆ ಫೀಲ್ ಆಗ್ತಾಯಿತ್ತು. ಅಮ್ಮ ಮನಸ್ಸಿತ್ತು, ಸುಮ್ಮನೆ ಈ ಲೋಕವನ್ನೇ ಬಿಟ್ಟು ಹೋದರೆ ಚೆನ್ನಾಗಿತ್ತು, ಏನೋ ಒಂದೆರಡು ದಿನ ಅಳ್ತಾರೆ, ಆಮೇಲೆ ಮತ್ತೆ ಪ್ರಕಾರ ಸುಧಾರಣೆ ಆಗ್ತದೆ ಅನ್ನೋ ಒಂದು ತಲೆಯಲ್ಲಿತ್ತು. ಹಾಗಾಗಿ ಆ ಸನ್ನಿವೇಶ ಮತ್ತು ಆ ವಾತಾವರಣ ಮತ್ತು ಆಗಿನ ಒಂದು ಕೆಟ್ಟ ನಿರ್ಧಾರ ನನ್ನನ್ನು ಈ ಪರಿಸ್ಥಿತಿಗೆ ತಂತು. ಆದರೆ ಒಂದು ತಂದೆಯ ಆಸೆ ಈಡೇರಿಸಲಿಲ್ಲ ಮತ್ತು ನನ್ನ ವರ್ತನೆ ನನ್ನ ಕುಟುಂಬದ ಪ್ರತಿಷ್ಠೆಗೆ ಧಕ್ಕೆ ತಂತು. ಯಾಕಂದರೆ ಇಲ್ಲಿವರೆಗೂ ನಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಮಧ್ಯಮ ವರ್ಗದಲ್ಲಿದ್ದರೂ ಪರವಾಗಿಲ್ಲ, ಆದರೆ ಪ್ರತಿಷ್ಠೆ ನಮ್ಮ ಮುಖ್ಯ ಲಕ್ಷಣ ಆಗಿತ್ತು. ಅದನ್ನು ನಾವು ಎಲ್ಲೋ ಕಳ್ಕೊಂಡು ಮತ್ತು 4 ಜನ ಮಾತಾಡೋಂಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಅಂಥವನ್ನ ನಿರ್ಧಾರವನ್ನು ಕೆಟ್ಟ ಗಳಿಗೆ ಅಂತ ತೊಗೊಂಡಿದ್ವಿ. ಯಾಕೆಂದರೆ ಅದು ದುಡುಕಿನ ನಿರ್ಧಾರ. ಅವಾಗ ನನಗೆ ಕೆಟ್ಟದ್ದು ಒಳ್ಳೆಯದು ಯಾವುದೂ ಗೊತ್ತಿರಲಿಲ್ಲ ಆ ವಯಸ್ಸಿನಲ್ಲಿ. ಆದರೆ ಈ ನಿರ್ಧಾರಕ್ಕೆ ನಾವು ತೊಗೊಂಡಿದ್ವಿ. ಆದರೆ ಅದನ್ನು ನಂತರ ತಂದೆಯವರು ಈ ಒಂದು ಕೆಟ್ಟ ನಿರ್ಧಾರ ಮತ್ತು ಈ ಘಟನೆ ಆದ ನಂತರ ನನಗೆ ಯಾವುದೂ ಒತ್ತಡ ಇರಲಿಲ್ಲ. ನೀವು ಏನು ಬೇಕು ಅದನ್ನು ಓದ್ರಿ, ನೀವು ಏನು ಬೇಕು ಅದನ್ನು ಓದ್ರಿ. ಅಂದರೆ ನೀವು ಆ ನಿರ್ಧಾರ ತೆಗೆದುಕೊಂಡಾಗ ನಿಮಗೆ ಎಷ್ಟು ವಯಸ್ಸಿತ್ತು? ಮತ್ತು ಆಗ ನೀವು ಮನೆಯಲ್ಲೇ ಇದ್ರ, ಅಂದರೆ ಹಾಸ್ಟೆಲ್ ಗೀಸ್ಟೆಲ್ ಆ ಥರ ಇದ್ರ ಅಥವಾ ಮನೆಯಲ್ಲೇ ನಮ್ಮ ದೊಡ್ಡಕ್ಕ ರಾಜಶೋಕ್ ಅವ್ರ ಮನೇಲೇ ಇದ್ವಿ. ನಾವು PUC ಓದ್ತಾ ಇದ್ವಿ. PUC ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರು ಶರಣಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ, ಅಲ್ಲೇ ಓದ್ತಾ ಇದ್ವಿ. ಅಲ್ಲೇ ಮನೆ ಪಕ್ಕದಲ್ಲೇ ಇನ್ನೊಬ್ಬರ ಮನೆ ಇತ್ತು, ಆ ಮನೆಯಲ್ಲಿ ನಾವು ಆ ನಿರ್ಧಾರವನ್ನು ತಗೊಂಡಿದ್ವಿ. ಅದೊಂದು ಕೆಟ್ಟಗಳಿಗೆ, ಅದೊಂದು ನಮ್ಮ ಜೀವನದಲ್ಲಿ ಅದೊಂದು ಮರೆಯಲಾಗದ ಘಟನೆ ಅಂತ ಹೇಳ್ಬೋದು. ಬಟ್ ಆ ಘಟನೆಯಿಂದ ನಮ್ಮ ಕುಟುಂಬನೂ ಸಾಕಷ್ಟು ನೊಂದ್ಕೊಂಡಿದೆ, ನಾವು ನೊಂದ್ಕೊಂಡಿದೆ ಅಷ್ಟು.